ಇಲ್ಲಿ ಅದೇನಲ್ಲ ಕುಮಾರಸ್ವಾಮಿ ಕೂಸು ಅಂತಾರಲ್ಲ. ಈಗ ನೆನ್ನೆ ಪಾಪ ನಾನು ನಾಳೆ ಸ್ನೇಹಿತ ಒಂದು ಹೇಳಿಕೆ ಕೊಟ್ಟವನೆ. ಈಗ ಕನ್ನಡಪ್ರಭದಲ್ಲಿ 2 ಪೇಜ್ ಇದೆ, ಇದಂತೂ 2 ಕಾಲಮ್ನಲ್ಲಿ ಅಲ್ಲೊಂದು ಬಾಕ್ಸ್ ಬೇರೆ ಹಾಕಿದಿರಿ. ಅಲ್ಲಿ ಹೇಳ್ತಾರೆ ಕುಮಾರಸ್ವಾಮಿಯವರು ರೆಡ್ ಝೋನ್ನ ಲಿಫ್ಟ್ ಮಾಡದೆ ಹೋಗಿದ್ದರಿಂದ ಇನ್ನೂ ರೈತರು ಭೂಮಿ ಉಳ್ಕೊಂಡಿದೆ. ಕುಮಾರಸ್ವಾಮಿ ಅವರು ಏನಾದರೂ ರೆಡ್ ಝೋನ್ ಏನಾದರೂ ಲಿಫ್ಟ್ ಮಾಡಿದ್ರೆ ಏನಾಗೋದು ಅವರೇ ಹೇಳ್ತಾರೆ. ದೊಡ್ಡ ದೊಡ್ಡ ಲ್ಯಾಂಡ್ ಮಾಫಿಯಾಗಳು ಲೂಟಿ ಮಾಡಿಬಿಡೋರು ಇಷ್ಟೊತ್ತಿಗೆ. ಅಟ್ಲೀಸ್ಟ್ ರೆಡ್ ಝೋನ್ ಇರೋದರಿಂದ ಉಳ್ಕೊಂಡಿದೆ ಭೂಮಿ ಅಂತ ಅವರೇ ಹೇಳಿಕೆ ಕೊಡ್ತಾವ್ರು. ನೆನ್ನೆ ಕುಮಾರಸ್ವಾಮಿ ಯಾಕೆ ರೆಡ್ ಝೋನ್ ನಾವು ತೆಗಿಲಿಲ್ಲ ಅಂತಾರೆ. ಮುಖ್ಯಮಂತ್ರಿಗಳು ಅದೆಂಥದ್ದು ಡೇಟ್ ವೈಸು ಉದಯವಾಣಿ ಪತ್ರಿಕೆಯಲ್ಲಿ ಬಂದಿದೆ, ಒಂದೆಲ್ಲ ಟೈಪ್ ಮಾಡಿ ಎಲ್ಲ ಪತ್ರಿಕೆಗಳಿಗೆ ಕೊಟ್ಟವ್ರೆ. 2006 ಇಂಥ ಡೇಟು ಏನಾಯಿತು, ಅಲ್ಲೇನಾಯಿತು, ಇಲ್ಲೇನಾಯಿತು, 8, 10, 11 ಎಲ್ಲ ಕೊಟ್ಕೊಂಡವ್ರೆ. ಸಿದ್ದರಾಮಯ್ಯರ ಕಾಲದವರೆಗೂ ಕೊಟ್ಟು ಇಲ್ಲಿವರೆಗೂ ಕೊಟ್ಟವ್ರೆ. ಈಗ ಇವ್ರು ಏನು ಮಾಡ್ತಾಯಿದ್ದೀವಿ ಅಂತ. ನನ್ನ ಕಾಲದಲ್ಲಿ DLF ಕಂಪ್ನಿ ದುಡ್ಡು ಕಟ್ಟಿಲ್ಲ. DLF ಕಂಪ್ನಿಯವರು ರಾಜ್ಯದಲ್ಲಿ ಗವರ್ನರ್ ಆಡಳಿತ ಇದ್ದಾಗ, ರಾಜ್ಯಪಾಲರ ಆಡಳಿತ ಇದ್ದಾಗ ಕಟ್ಟಿರೋದು ಅವರು. ಆಮೇಲೆ ಮುಂದೆ ಬಂದು ಸರ್ಕಾರದಲ್ಲಿ ದುಡ್ಡು ವಾಪಸ್ ತಗೊಂಡು ಹೋಗವ್ರೆ. ನಾನು ಮಾಡಬೇಕು ಅಂತ ಇದ್ದಿದ್ದು ನಿಜ. ವಿಧಾನಸಭೆಯ ಕಲಾಪದಲ್ಲಿ ರಿಲೀಸ್ ಮಾಡ್ತೀನಿ ಅದೆಲ್ಲ. 2007 ಜುಲೈ 30-31ನೇ ತಾರೀಕು 2007 ಇದೇ ಸಿದ್ದರಾಮಯ್ಯನವರು ಏನು ಭಾಷಣ ಮಾಡಿದ್ದಾರೆ ಬಿಡದಿ ಟೌನ್ಶಿಪ್ ಬಗ್ಗೆ. ನಂದಗುಡಿ ಭಾಗದಲ್ಲಿ SEZನ ಕೇಂದ್ರ ಸರ್ಕಾರ ಮತ್ತು UPA ಸರ್ಕಾರ, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟ್ರು, ಈ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೆ SEZನ ಯಾವ ರೀತಿ ಮಾಡಬೇಕು ಅಂತ ಹೇಳಿ 60 ದಿವಸ ಟೈಮ್ ಕೊಟ್ಟು ಅವತ್ತೇನು ತೀರ್ಮಾನ ಮಾಡಿದರು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಡೆಲ್ಲಿನಲ್ಲಿ. ಅದೆಲ್ಲದರ ಬಗ್ಗೆ ಪಾಪ ಸಿದ್ದರಾಮಯ್ಯನವರು ಏನು ಪುಟಗಟ್ಟಲೆ ಮಾತಾಡೋರೆ ಬಿಡದಿ ಟೌನ್ಶಿಪ್ ಬಗ್ಗೆ. ಇದೇ ಈಗಿನ ಮುಖ್ಯಮಂತ್ರಿಗಳು ಪುಟಗಟ್ಟಲೆ ಮಾತಾಡೋರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ. ಅವತ್ತಿನ ಸತ್ಯಶೋಧನಾ ಸಮಿತಿ ವರದಿ ಕೊಟ್ಟರಲ್ಲ, ಎಲ್ಲ ವಿಧಾನಸಭೆ ಕಲಾಪದಲ್ಲಿ ಏನು ಇದೆ ದಾಖಲೆಗಳು, ಅವತ್ತು ನಾನು ಉತ್ತರ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಯಾಗಿ. ಒಂದು ನಿಮಿಷ, ಸತ್ಯ ಅಂತ ಹೇಳ್ತಾನೇ ಇದ್ದೀನಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, 5 ಟೌನ್ಶಿಪ್ ಮಾಡಬೇಕು ಅಂತ ಒಂದು ದೂರದೃಷ್ಟಿಯಿಂದ ತೀರ್ಮಾನ ಮಾಡಿದ್ದು ನಿಜ. ಆದರೆ ನಾನು ನನ್ನನ್ನು ಆಯ್ಕೆ ಮಾಡಿದಂಥ ಆ ಭಾಗದ ಜನರನ್ನ ನಮ್ಮ ಕೃಷ್ಣಾ ಕಚೇರಿಗೆ ಕರೆದು ಎಲ್ಲ ಹಿರಿಯರು, ಕಾಂಗ್ರೆಸ್ಸು, BJP, JDS ಪ್ರಶ್ನೆ ಇಲ್ಲ, ಎಲ್ಲ ಹೆಣ್ಣುಮಕ್ಕಳು ಹಲವಾರು ಜನ ಪ್ರಮುಖರನ್ನ ಕರೆದು 3-4 ಸಭೆ ಮಾಡಿದೆ. ಅವ್ರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡೆ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೇನೆ, ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಪುಣ್ಯಾತ್ಮರು, ತಂದೆ ತಾಯಂದರು, ಅವ್ರ ವಿರುದ್ಧವಾದ ನಿರ್ಣಯ ಮಾಡಲ್ಲ. ಯಾವುದೇ ರೀತಿಯಲ್ಲಿ ರೈತರ ಭೂಮಿನ ಅಭಿವೃದ್ಧಿ ಹೆಸರಿನಲ್ಲಿ ಲಪ್ಟಾಯಿಸ್ಲಿಕ್ಕೆ ಬಿಡಲ್ಲ. ಈ ಪದನ ಅವ್ರ ಮುಖದ ಮೇಲೆ ಹೇಳಿದ್ದೀನಿ. ಈಗ ಏನು ಹೇಳ್ತಾವ್ರಲ್ಲ ಈಗ ಈ ಮಹಾನ್ ನಾಯಕರು, ಅವ್ರ ಮುಖದ ಮೇಲೆ ಹೇಳಿದ್ದೀನಿ. ಅಲ್ಲಿ 450 ದಿವಸದಿಂದ ಕೂತವ್ರೆ ಪ್ರತಿಭಟನೆ ಮಾಡ್ಕೊಂಡು, ಒಂದು ಗೌರವ ಕೊಡಲಿಲ್ಲ ರೈತ ಜನಕ್ಕೆ. ಇವರಿಂದ ನಾನು ಪಾಠ ಕಲಿಬೇಕಾ? ನಾನು ಬಿಡೋಕ್ಕಾಗುತ್ತಾ ಇದನ್ನು ಸಬ್ಜೆಕ್ಟ್ನ? ಯಾರಿಗೋಸ್ಕರ ಮಾಡ್ತಾವ್ರೆ? ಯಾವ ರಬ್ಬಿಶು? ಹಾಂ, ಯಾವುದಕ್ಕೆ ರಬ್ಬಿಶ್ ಹೇಳೋರು ಹೇಳಿ? ಯಾವ ಹೇಳಿಕೆ? ಈಗ ನಾನು ಏನಾದರೂ ಅಸತ್ಯ ಹೇಳಿದ್ದೀನ? ನಾನು ಹೇಳೋದಲ್ಲ, ಅಲ್ಲಿ ಜನವೇ ಮಾತಾಡಲ್ವಾ? ಹಿಂದೆ ಆಗಿತ್ತು, ಇವತ್ತು ಈ ರಾಜ್ಯದ ದುರಾದೃಷ್ಟ. ನಾವೇನು ಮಾಡೋದು? ನಾವು ನೋಡಬೇಕಿದ್ನ. ಈಗ ನನ್ನ ಕೌಂಟ್ರ್ ಹೋರಾಟ, ರೈತರು ಏನು ಇವತ್ತಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಭೂಮಿ ಕೊಡಲ್ಲ ಅಂತೇಳಿ, ಅವ್ರಿಗೆ ಧ್ವನಿಯಾಗಿ ನಿಲ್ಲೋದಷ್ಟೇ ಅಲ್ಲ, ಅದರ ಜೊತೆಗೆ ಕಾನೂನಿನ ವ್ಯಾಪ್ತಿಯೊಳಗೆ ಇವ್ರು ಹೇಳೋರು ಮುಖ್ಯಮಂತ್ರಿಗಳು ಹೋಗಲಿ ಅಂತ ಹೇಳಿ, ಕಾನೂನು ವ್ಯಾಪ್ತಿಯೊಳಗೆ ಆ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಲ್ಲೂ ಅವ್ರ ಪರವಾಗಿ ನಿಲ್ತೀವಿ.